ನೋಡು, ನನಗೊಂದು ಐಡಿಯಾ ಬಂತು. ಏನು ಗೊತ್ತಾ, ಇಲ್ಲೇ ಏನಿಯ ಪಕ್ಕದೂರಾಗೆ ಒಬ್ಬ ಅಮ್ಮ ಅವಳೆ. ಆ ಅಮ್ಮ ಬಡ್ಡಿಗೆ ಸಾಲ ಕೊಡ್ತಾಳೆ. ಹೌದೇ? ಹ್ಞೂ, ಬಡ್ಡಿಗೆ ನೀನಿಯ ಸಾಲ ಎಲ್ಲ ನನಗೆ ಕೊಡ್ತಾಳೆ. ಅದಕ್ಕೆ ನೀನಿಯ ಹೋಗ್ಬಿಟ್ಟು ಸುಮ್ಕೆ ನೀನಿಯ ಅಲ್ಲೇ ನೀ ಸಾಲ ಇಸ್ಕೊಂಬಿಟ್ಟು ಬರೋಣ ಬಾ. ನೀನು ಮೊದಲೇ ಹೇಳ್ಬೇಕಿತ್ತು ತಾನೇ. ಹಾಂ, ಏ ಮೊದಲೇ ಹೇಳೋಣ ಅಂತ ಅನ್ಕೊಂಡೆ. ಇನ್ನು ಇದ್ರಾಗ ಇನ್ನೇನು ಹೇಳೋದು? ಹಾಂ, ಸುಮ್ಕೆ ನೀನಿಯ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಹ್ಞೂ ಅಮ್ಮ ಬಡ್ಡಿ ಗಿಡ್ಡಿ ಎಲ್ಲ ಆಕಾಶಾನೆ. ಅದಕ್ಕೆ ನಾನು ಬೇಡ ಬಿಡು ಅಂತೇಳ್ಬಿಟ್ಟು ಸುಮ್ಕಿದ್ದೆ. ಯಾಕೆ ಸುಮ್ಕೆ ನೀನು ಅಂತ ಹೇಳಿ. ಈಗ ಇನ್ನೇನು ಬೇರೆ ದಾರಿ ಇಲ್ವಲ್ಲ. ಇನ್ನು ನಮ್ಮ ಮನೆಗೂ ಇಲ್ಲ, ನಿಮ್ಮ ಮನೆಗೆ ಪಾಪ, ನಿಮ್ಮ ಮನೆಗೆ ಈ ದುಡ್ಡೇ ಇಲ್ವೇನೋ ನಿಮ್ಮ ಮನೆಯಾಗ ಪಾಪ. ನಿಮ್ಮ ಮನೆಗೂ ಇರೋಕ್ಕಿಲ್ಲ. ಇನ್ನು ಯಾರು ಕೊಡ್ತಾರೆ? ಮಾನ ಮರ್ಯಾದೆ ಎಲ್ಲ ಹೋಯ್ತದೆ. ಅತ್ತೆರೆಲ್ಲ ನೋಡ್ದ ಹೆಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಡಿಸಿಷನ್ನು. ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಹ್ಞೂ ಬಾ, ಹೋಗ್ಬಿಟ್ಟು ಸಾಲ 2,00,000 ರೂಪಾಯಿ ಕೇಳೋಣ. ಅಯ್ಯೋ ಅದು ಏನಾಯ್ತದಾಗಲಿ ಬಾ, ಸಾಲ 2,00,000 ರೂಪಾಯಿ ತಾನೇ ಕೇಳಿ ನಿಧಾನಕ್ಕೆ ನಮ್ಮ ಯಜಮಾನ್ರುಗಳ್ನ ಕೆಲ್ಸಕ್ಕೆಲ್ಲ ಕಳಿಸ್ಬಿಟ್ಟು ನಮ್ಮ ಯಜಮಾನ್ರನ್ನ ಕಳ್ಸೋಣ ಅಷ್ಟೇ. ಇನ್ನೇನು ಮಾಡೋಕ್ಕಾಯ್ತದೆ, ಹಂಗೆ ಮಾಡೋಣ. ಆದರೆ ಅಮ್ಮ ಸ್ಟ್ರಿಕ್ಟ್ ಜಾಸ್ತಿ ಅಷ್ಟೇ ಏನಿಯ. ಅದಕ್ಕೆ ನೀವು ಹೊಸಿ ಬಡ್ಡಿ ಎಲ್ಲ ಕರೆಕ್ಟಾಗಿ ಕಟ್ತಾ ಇದ್ರೆ ಅಯ್ಯಮ್ಮ ಏನು ಕೇಳೋಕ್ಕಿಲ್ಲ. ಬಡ್ಡಿ ಒಂದು ಇಷ್ಟಿಷ್ಟು ಅಂತ ಹೇಳ್ತಾಳೆ. ಹೊಸಿ ಶಾನೆ ಹೇಳ್ತಾಳೆ ಬಡ್ಡಿ, ಪರವಾಗಿಲ್ಲ. 1 ತಿಂಗಳು 2 ತಿಂಗಳಿಗೆ ಅಡ್ಜಸ್ಟ್ ಮಾಡ್ಬಿಡೋಣ. ಇನ್ನೇನು ಮಾಡೋಕ್ಕಾಯ್ತದೆ. ಬೇಗ ಒಂಚೂರು ಅಡ್ಜಸ್ಟ್ ಮಾಡಿಬಿಟ್ರೆ ಹೆಂಗೋ ಎಲ್ಲ ಸರೋಯ್ತದೆ. ಹಂಗೆ ನೀಯ ಮಾಡೋಣ ಬಿಡು. ಆದರೆ ಪಕ್ಕ ಕೊಡ್ತಾಳೆ ತಾನೇ? 2ನೇ ಮಾತಿಲ್ಲ, ಪಕ್ಕ ಕೊಟ್ಟೇ ಕೊಡ್ತಾಳೆ. ಬಾ, ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರೋಣ. ಎಷ್ಟು ಕಿತನ್ಲ ಹೇಳ್ಬೇಕು ನಿನಗೆ? ಹಾಂ, ಅಯ್ಯೋ ಬಡ್ಡಿ ಸಮೇತ ನಾನು ಹೊಸ್ಲು ಕೊಟ್ಬಿಡ್ಲಾ ಅಂತ ಹೇಳ್ಬಿಟ್ಟು ನಿನಗೆ ಹೇಳಿ ನನಗೆ ಸಾಕಾಗೋಗ್ಬಿಟ್ಟೈತೆ. ನನಗಂತೂ ಎಷ್ಟು ಕಿತ ಹೇಳಿದ್ರು ನೀನು ಕೇಳೋಕ್ಕಿಲ್ವೇ? ನೀನು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅನ್ನಂಗೆ ಮಾಡ್ತಾ ಇದ್ದೀಗೆ. ನಿಂಗೆ ಎಷ್ಟು ಕಿತ ಹೇಳ್ಬೇಕು ಹೇಳಿ ನಾನಂತೂ. ಹಾಂ, ನಾನೇನು ಸುಮ್ಮನೆ ಸಾಮಾನ್ಯ ಅಂತ ಅನ್ಕೊಬಿಟ್ಟಿದ್ಯಾ? ನನ್ನ ಕತೆ ನಿನಗೂ ಚೆನ್ನಾಗಿ ಗೊತ್ತು. ನಾನು ಏನು ಮಾಡ್ತೀನಿ ಅಂತೇಳ್ಬಿಟ್ಟು ಈ ಗಾಳಮ್ಮನ ಕೈ ತಗ್ಲಾಕಬಿಟ್ರೆ ಗಾಳಿ ಬಿಡಿಸ್ಬಿಡ್ತಾಳೆ ಅಂತ ನಿಂಗೆ ಗೊತ್ತಿಲ್ವೇನ್ಲ? ಅಯ್ಯೋ ಗಾಳಮ್ಮರೆ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾನೆ ಇದ್ದೀನಿ. ಏನು ಮಾಡೋಣ, ಎಲ್ಲ ನಾಳೆ ಬರಹನೇ ಸರಿ ಇಲ್ಲ. ಏನೋ ಮಾಡೋಕ್ಕೋಯ್ತೀನಿ, ಏನೋ ಆಯ್ತದೆ. ಏನೋ ಮಾಡೋಕ್ಕೋಯ್ತೀನಿ, ಎಲ್ಲ ಕೈ ತಪ್ಪಿ ಹೋಯ್ತದೆ. ಏನು ಮಾಡೋಕ್ಕೂನ್ವೇ ಇದೇ ಆಯ್ತಿಲ್ಲ ನನಗಂತೂ. ನೋಡಿ, ಏನಾರ ಮಾಡಿಬಿಟ್ಟು ಮಾಡೇ ಮಾಡ್ತೀನಿ, ಸುಮ್ಕಿರಿ. ನಿಮ್ಮ ಸಾಲ್ವ ತೀರ್ಸಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು ಅಲ್ಲಿ ಗಂಟ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಕೆ ಇರಿ. ಆಗಲ್ಲ ಕಣಲೆ, ಆಗಲ್ಲ. ಎಷ್ಟು ಅಂತ ಆಯ್ತದೆ? ನಾನು ಸಾಲ ಕೊಟ್ಬಿಟ್ಟು ಇಲ್ಲಿ ಕಾಯ್ಕೊಂಡು ಕುಂತ್ಕೊಳಕ್ಕಾಯ್ತದ ಇಲ್ಲಿ? ಹಾಂ, 50,000 ರೂಪಾಯಿನ 50 ಕಿತ ಕೇಳಿದ್ದೀನಿ ನಾನಂತೂ. ನಿಮ್ಮಂತ 50 ಕಿತ ಬರ್ಬೇಕು ನಾನಂತೂ. ಚೊಪ್ಲಿ ಸೌದೋಗ್ಬಿಟ್ಟವು ನನಗಂತೂ. ನೋಡು, ಹಾಕೊಂಡಿರೋ ಕಾಲಾಗಿರೋ ಚೊಪ್ಲಿ ನೆಟ್ಕವ. ಇಸ್ಕೊಳಗಂಟ ಒಳ್ಳೆಳು. ಇಸ್ಕೊಂಡ್ಮೇಲೆ ನಾನೇ ತಿರ್ಗಾಡಬೇಕು. 50 ಕಿತ 7 ಕಳ್ಸಿದ್ರು ಹ್ಞೂ ಬರ್ತೀನಿ ಅನ್ನೋದು ಬರ್ದಿದ್ದಂಗಿರೋದು. ಎಷ್ಟು ಅಂತ ಇದು ಮಾಡಲಿ ನಾನು? ನಡಿ, ನಿಮ್ಮ ಮನೆಯ ಪತ್ರವ ಕೊಟ್ಟಿದ್ಯಲ್ಲ, ನಡಿ ಮನೆಯ ಖಾಲಿ ಮಾಡಿವಂತೆ. ನಡಿ. ಅಮ್ಮೋರೆ, ಇದೊಂದೇ 1 ತಿಂಗಳು ನನಗೆ ಅವಕಾಶ ಮಾಡಿಕೊಡಿ. ಇವ ಮನೆನಾ? ಓ ಇವ ಮನೆನೇ. ಏಯ್, ನಾನು ಹೇಳಿದ್ನಲ್ಲ, ನಡಿಲ್ಲ ಖಾಲಿ ಮಾಡಿವಂತೆ, ನಡಿಲ್ಲ. ನೋಡಿ ಕಾಳಮ್ಮರೆ, ನನಗಿದು 1 ಕಿತ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ನಲ್ಲ. ಇದೊಂದೇ 1 ಕಿತ ಅವಕಾಶ ಮಾಡಿಕೊಡಿ, ನನಗೆ ಸಾಕು. ಇನ್ನೊಂದು ಕಿತ ಹಿಂಗೆಲ್ಲ ಮಾಡೋಕ್ಕಿಲ್ಲ. ಇನ್ನೊಂದು ವಾರದಾಗ ನಾನು ಹೆಂಗನ ಮಾಡಿ ಸಾಲ ತೀರಿಸ್ಬಿಡ್ತೀನಿ, ಸರಿನಾ? ತೀರಿಸ್ಲಿಲ್ಲ ಅಂತಂದಾಗ ನೀವು ಮಾತಾಡಿ. 1 ವಾರ ಟೈಮ್ ಕೊಡಿ ಸಾಕು. ಇಷ್ಟು ದಿನ ಕೊಟ್ಟಿದ್ದೀರ ಅಂತ ಟೈಮ್ನ 1 ವಾರ ಕೊಡೋಕ್ಕೇನು ನಿಮಗೆ? ಒಂದೇ 1 ವಾರ ಟೈಮ್ ಕೊಡಿ. ಇದೇ ಕೊನೆ ಚಾನ್ಸ್ ನಿಂಗೆ. ಹೋದ್ರೆ ಹೋಗ್ಲಿ ಅಂತ ಕೊಡ್ತಾ ಇವನಿ, ಕೊನೆ ಚಾನ್ಸ್. ಇವತ್ತಿಗೆ 8 ದಿನದೊಳಗಡೆ ಮನೆದಾಗ ಕಾಸಿರ್ಬೇಕಷ್ಟೇ ಏನಿಯ. ಹೋಗಿ ಸುಮ್ಕೆ ನೀನಿಯ. ಸುಮ್ಕೆ ನನಗೆ ಇದು ಮಾಡಬೇಡ. ಇಲ್ಲ ಅಂದರೆ ನಮ್ಮ ತಾಡ್ದಾಗ ಬಡ್ಡಿ ಕೆಲಸ ತಗೊಂಡಿದ್ದೀನಿ. ಇನ್ನೂ ಜಾಸ್ತಿ ಏನ ರುಬ್ಬಿಸ್ಬಿಡ್ತೀನಿ ಅಷ್ಟೇ ಏನಿಯ. ಹೋಗಿ ಇನ್ನೊಂದು ವಾರದಾಗ ಅದು ಹೆಂಗೆ ಅಡ್ಜಸ್ಟ್ ಮಾಡ್ಕೊಬಿಟ್ಟು ತಂದ್ಕೊಡ್ತೀಯೋ, ಅಡ್ಜಸ್ಟ್ ಮಾಡ್ಬಿಟ್ಟು ತಂದ್ಕೊಡು. ಆಯಿತು ಬಿಡಿ, ನೀವು ಹೇಳ್ದಂಗೆ ಏನು ಆಯಿತು. ನೀವು ಹೇಳ್ದಂಗೆ ಹೋಗಿ ಇನ್ನೊಂದು ವಾರಕ್ಕೆ ಅಡ್ಜಸ್ಟ್ ಮಾಡಿಬಿಟ್ಟು ತಗೊಬಿಟ್ಟು ಬಂದು ಕೊಡ್ತೀನಿ. ಹೋಗು. ಗಾಳಮೊರೆ, ಯಾರು ನೀವು? ಏನಾಗಬೇಕಿತ್ತು? ಏನು ಇಸ್ಯ? ಗಾಳಮೊರೆ, ನನ್ನ ಹೆಸರು ಪ್ರೇಮ, ಇವಳ ಹೆಸರು ನೇತ್ರ. ನಾವು ಇದೇ ಪಕ್ಕದೂರೇನಿಯ. ಅದೇ ನಿಮ್ಮ ತಾಗೆ ಸಾಲ ಇಸ್ಕೊಂಡೋಗ ನೀವು ತಿಳ್ಬಿಟ್ಟು ಬಂದಿದ್ವಿ. 2,00,000 ರೂಪಾಯಿ ಸಾಲ ಬೇಕಿತ್ತು. ಅದೇ ಗೌಡ್ರು ಜಯಕ್ಕ ಅವ್ರ ಸಸರೇನಿಯ ನಾವಂತೂ ಹೊಸಿ ಸಾಲ ಬೇಕಿತ್ತು. 2 ಲಕ್ಷ ಅರ್ಜೆಂಟ್ ಇತ್ತು. ಅದಕ್ಕೆ ನಿಮ್ಮ ತಾಗೆ ಕೇಳ್ಬಿಟ್ಟು ಇಸ್ಕೊಂಡೋಗ ನೀವು ತಿಳ್ಬಿಟ್ಟು ಬಂದೆ. ಓ, ಗೌಡ್ರು ಮನೆರಾ? ಅಲ್ಲ, ನಿಮ್ಗೇನು ಕಮ್ಮಿ ಆಗೈತೆ? ನಿಮ್ಮ ಮಾವ ಇಂತಾಗೆ ಏನಿಗೆ ಕಾಸು ಗೀಸು ಎಲ್ಲನೂ ಐತಲ್ಲ? ಕಾಸು ಗೀಸು ಎಲ್ಲನೂ ಐತೆ. ಆದರೆ ನಾವಿವಾಗ ಸಪ್ರೇಟ್ ಥರ, ನಾವಿಬ್ರು ಜೊತೆಗೆ ಇಬ್ಬರು ಸಸ್ಯರೇ ಸಪ್ರೇಟ್ ಬಂದಿದ್ದೀವಿ. ಅದಕ್ಕೆ ಹೊಸಿ ಬೇಕಿದ್ದು. ನಾವೇನೋ ಬಿಸ್ನೆಸ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಟಾಪ್ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಮ ತಾಗ ಸಾಲ ಇಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ. ಬಿಸ್ನೆಸ್ಗೂ ಸರಿ ಆಯಿತು. ಆದರೆ ನಾನು ಎಲ್ರಿಗೂ ಒಂದೇ ಕಂಡೀಷನ್ನು, ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕಬೇಕು. ಒರಿಜಿನಲ್ ಪೇಪರ್ ಮೇಲೆ ನೇನಿಯ, ಸರಿನಾ? ಹಾಗೆಲ್ಲ ಮಾಡಿದ್ರೆ ನೇನಿಯ ನಾನು ಕಾಸು ಕೊಡೋದು, ಇಲ್ಲ ಅಂದರೆ ಕೊಡೋಕ್ಕಿಲ್ಲ. ಹಾಗೇನಿಯ ತಿಂಗಳ ಬಡ್ಡಿ ಕರೆಕ್ಟಾಗಿ ಬಂದ್ಬಿಡ್ಬೇಕು ನನಗೆ. ನನ್ನ ಫ್ರೆಂಡ್ ಮನೆಯವರಾದರೂ ಸರಿ, ನನ್ನ ಮಗಳಾದರೂ ಸರಿ, ಯಾರಾದರೂ ಸರಿ. ನಾನಂತೂ ನನ್ನ ವ್ಯವಹಾರದೋಳು ಫುಲ್ಲು ವ್ಯವಹಾರ ನಂದು. ಸುಮ್ಮನೆ ಹಂಗೋ ಹಿಂಗೋ ಮಾತ್ರ ನಾನು ಇದು ಮಾಡೋಕ್ಕಿಲ್ಲ. ವ್ಯವಹಾರ ಅಂದರೆ ವ್ಯವಹಾರ.
ಅಯ್ಯೋ ಅದ್ರಾಗೇನಂತೆ ಈ 2 ಲಕ್ಷ ಅಷ್ಟೇ ತಾನೆ, ಅದನ್ನ ಹೆಂಗೋ ತೀರಿಸ್ಬಿಡ್ತೀವಿ ಬೇಗ. ನಮ್ಗೊಂದು ತಿಂಗಳು ಕಷ್ಟ ಆಯ್ತದ ಅಷ್ಟೇ, ನೀನು ಬಡ್ಡಿ ಕೊಡ್ತೀವಿ. ಆಮೇಲೆ ಒಂದು 2-3 ತಿಂಗಳ ನಿಮ್ಮ ಸಾಲ ತೀರಿಸ್ತಿಲ್ಲ ಅಂತಂದರೆ ಆವಾಗ ಕೇಳಿ, ನಿಜವಾಗೂ ನಿಮ್ಮ ಸಾಲ ತೀರಿಸ್ಬಿಡ್ತೀವಿ. ಭಾಳ ಅರ್ಜೆಂಟ್ ಇತ್ತು, ತುಂಬಾ ನೀವು ಅರ್ಜೆಂಟು. ಮರುವಾದಿ ಪ್ರಶ್ನೆ ಬೇರೆ ನೆನೆಯ, ಅದಕ್ಕೆ ನೆನೆಯ ಬಿಸ್ನೆಸ್ಗೆ ಅಂತ ಬೇಕಿತ್ತು. ಬಿಸ್ನೆಸ್ನಾಗ ಲಾಭ ಬಂದಿದ್ದ ತಕ್ಷಣ ನೆನೆಯ ಖಂಡಿತವಾಗ್ಲೂ ನಿಮಗೆಲ್ಲನೂ ಹಿಂಗೆ ತಂದ್ಬಿಟ್ಟು ಹಿಂಗೆ ಕೊಟ್ಬಿಡ್ತೀವಿ. ಸರಿ ರೀ, ಆಯ್ತು. ಪೇಪರ್ ಎತ್ಕೊಂಬಿಟ್ಟು ಬರ್ತೀನಿ. ಇರಿ, ಪೇಪರ್ ಎತ್ಕೊಂಡು ಕ್ಯಾಶ್ ಎತ್ಕೊಂಬಿಟ್ಟು ಬರ್ತೀನಿ. ಈಗಲೇ ಹೇಳಿದ್ದೀನಿ, ನಂತಾಗ ಅವತಾರ ಅದು ಒಳ್ಳೆ ಪೇಪರ್ ಮೇಲೆ ಏನೇ ಸೈನ್ ಹಾಕ್ಸ್ಕೊತಾ ಇದ್ದೀನಿ. ನಂತಾಗೇನು ಅವತಾರ ಆಡಿದ್ರು ಅಷ್ಟೇನೆ. ಇಲ್ಲ ಗಾಳಮೊರೆ, ಹಂಗೆಲ್ಲ ಆಡೋಕ್ಕಾಯ್ತದ ಗಾಳಮೊರೆ? ನೀವೇನು ಅಂತ ಗೊತ್ತು ಬಿಡಿ ನನಗೆ. ವ್ಯವಹಾರದಾಗ ಪಕ್ಕ ಅಂತ. ನಾವು ಅಷ್ಟೇ ಏನಿಯ, ನಾನು ಇವಳು ವ್ಯವಹಾರದಾಗ ಪಕ್ಕ. ಇಬ್ಬರು ಪಕ್ಕನೇ ನೀವು ವ್ಯವಹಾರದಾಗೆ. ತಿಂಗಳ ಬಡ್ಡಿ ಅಷ್ಟು ನಿಧಾನಾದರೂ ಪರವಾಗಿಲ್ಲ, ತಿಂಗಳ ಬಡ್ಡಿ ಮಾತ್ರ ನಿಮಗೆ ಕರೆಕ್ಟಾಗಿ ತಲುಪಿಸ್ಬಿಡ್ತೀನಿ. ಸರಿ ಆಯಿತು, ಇಲ್ಲೇ ನಿಂತ್ಕೊಂಡಿರಿ, ಬರ್ತೀನಿ. ಹಬ್ಬ ಸದ್ಯ ಹೆಂಗನೂ ಸಿಗ್ತಾಯ್ತಲ್ಲ ನಮ್ಮ ಕಾಸು, ಅದಕ್ಕೆ ನಾವು ಖುಷಿ ಪಡ್ಬೇಕಷ್ಟೇನೆ. ನಾನೆಲ್ಲೋ ಏನಪ್ಪ ಕತೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ ನಾನಂತೂ. ಸದ್ಯ ಹೆಂಗನೂ ದುಡ್ಡು ಬರ್ತದೆ. ನಾಳೆ ನೆನೆಯ ಕಾರ್ ತಂದುಬಿಡ್ಬೋದು. ಇಲ್ಲ ಅಂದಿದ್ರೆ ಒದ್ದಾಡ್ಕೊಂಡು ಸಾಯ್ಬೇಕಿತ್ತು. ದೇವರಣೆನೂ ಒಳ್ಳೇದಾಯಿತು ಬಿಡು ಅಲ್ವಾ? ಆ ಪೊದ್ದಿ ಆಡಾಡ್ಕೊಂಡು ಹೋಗಳಲ್ವಾ, ಅವಳು ಮುಂದೆ ಕಾರ್ ತಂದು ನಿಲ್ಲಿಸ್ಲಿಲ್ಲ ಅಂದರೆ ಮುರ್ವದಿರ್ತದ. ಏನು ಅವಳಿಗೆ ಯಾವುದೋ ಬಿಟ್ಟಿ ಕಾರ್ ಬಂದೈತೆ ಅಂತ ಟಾಟಾ ಬಾಯ್ ಅಂತ ಹೋಯ್ತಾರೆ. ನಾವು ನಾಳೆಗೆ ತಂದು ನಿಲ್ಸೋಣ, ಸುಮ್ಕೇರು. ಅಯ್ಯಮ್ಮ ಬರ್ತಾವಳೆ. ತಗೊಳ್ಳಿ, ಈ ಪೇಪರ್ ಮೇಲೆ ಸೈನ್ ಹಾಕಿ. ಸೈನ್ ಅಷ್ಟೇ ಅಲ್ವಾ, ಪಟ ಅಂತ ಹಾಕ್ತೀವಿ. ಸೈನ್ ಹಾಕಿ ಈ ಕ್ಯಾಶ್ ತಗೊಳ್ಳಿ. ಇಬ್ರು ಸೈನ್ ಹಾಕ್ಬೇಕು. ಹಾಕ್ಬಿಟ್ಟು ತಗೊಳ್ಳಿ. ಸರಿ ಆಯಿತು. ತಗೊಳ್ಳಿ, ಹಾಕು ನೀನು. ತಗೊಳ್ಳಿ, ಸೈನ್ ಹಾಕಿದ್ದೀವಿ. ಏನೋ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿದೆ ತಾನೇ? ರೆಕಾರ್ಡ್ ಮಾಡಿದ್ದೀನಿ. ಏನಕ್ಕೆ ವಿಡಿಯೋ? ನಾಳೆಗೆ ನನಗೆ ಗೊತ್ತೇ ಇಲ್ಲ, ನನಗೆ ಕೊಟ್ಟೇ ಇಲ್ಲ, ಇವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಹಂಗೆ ಹಿಂಗೆ ಅಂತ ನಾಟಕ ತೆಗೆದುಬಿಟ್ರೆ ಆಮೇಲೆ ನಾನೇನು ಮಾಡಲಿ? ನಾನೇನು ಕುತ್ಕೊಂಡು ಬಾಯ್ಬಿಡ್ಕೊಂಡ್ಲ? ಸಿಗ್ನೇಚರ್ ಹಾಕಿದ್ದೀರಾ? ಅದಕ್ಕೆ ಸಾಕ್ಷಿಗೆ ಅಂತ ಹೇಳ್ಬಿಟ್ಟಿರ್ಬೇಕಲ್ಲ, ಒಂದಾದ್ಮೇಲೆ ಒಂದು ಅಂತ ಹೇಳ್ಬಿಟ್ಟು ಸಾಕ್ಷಿಗೆ ನನ್ನ ಯಾವ ಕಡೆಯಿಂದನೂ ತೆಗ್ಲಾಕಕ್ಕಾಗಬಾರ್ದು. ನೀವು ಮಾತಾಡಿರೋ ವಿಡಿಯೋ ಆಡಿಯೋ ಎಲ್ಲನೇ ರೆಕಾರ್ಡ್ ಮಾಡಿ ಇಟ್ಕೊಂತೀವಿ. ಯಾವ ಟೈಮ್ಗೆ ಇಸ್ಕೊಂಡ್ರಿ ಏನು ಹೇಳಿ ಇಸ್ಕೊಂಡ್ರಿ ಎಲ್ಲ ರೆಕಾರ್ಡ್ ಆಗಿರ್ತದೆ. ಸರಿನಾ? ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಮಡಿಕೊಂಡಿರ್ತೀನಿ. ನೀವು ಅವತಾರ ಆಡ್ದಾಗ ಪ್ಲೇ ಮಾಡೋದು ಅಷ್ಟೇ ಏನಿಯ. ಅಯ್ಯೋನೂ ಇಲ್ಲ ಗೀಯನಿಲ್ಲ. ತಗೊಂಡೋಗಿ ಬಾರೇ ಹೋಗೋಣ ರೀ. ನಿಮ್ಮ ಕೈಲಂತೂ ಒಂದು ಸಕಾಗಲೇ 2 ಲಕ್ಷನ. ತಗೊಳ್ರಿ, ನಾವಿಬ್ರು ಹೊಂದಿಸ್ಕೊಂಬಿಟ್ಟು ಬಂದಿದ್ದೀವಿ. ಬೇಸ್ ಕಣೆ ಪ್ರೇಮಿ ನೀನಂತೂ. ಮತ್ತೆ ನಾವು ಅಂದರೆ ಸುಮ್ಮನೆ ತಗೊಳ್ಳಿ. ಅಣ್ಣ, ನಾಳಿಕೇನಿಯ ಹೋಗ್ಬಿಟ್ಟು ಕಾರ್ ತಗೊಂಬಿಟ್ಟು ಬರಬೇಕು. ನೀವು ಹೆಂಗನ ಮಾಡಿ ನಾಳಿಕೇನಿಯ ಒಪ್ಪಿಸ್ಬೇಕು. ಅಯ್ಯೋ, ದುಡ್ದೇನೇ ಪ್ರಾಬ್ಲಮ್ ಆಗಿದ್ದು ಬಿಡಿ. ಹೀಗೆ ದುಡ್ಡು ಬಂದೈತಿ ಅಂತ ಹೇಳಿ ತಗೊಂಬಿಟ್ಟು ಬರ್ಬೋದಲ್ಲ, ಆರಾಮಾಗಿ ಹೋಗಿ ತಗೊಂಬಿಟ್ಟು ಬರ್ತೀನಿ. ನಾವು ಬರ್ತೀವಲ್ಲಣ್ಣ, ನಾಳಿಕೇನಿಯ ಬಂದ್ಬಿಡ್ತೀವಲ್ಲ, ಏನು ತೊಂದರೆ ಇಲ್ಲ ಬಿಡಿ. ನಾಳಿಕೇನಿಯ ಬಂದು ನಾಳಿಕೇನಿಯ ಹೆಂಗೋ ತಗೊಂಬಿಟ್ಟು ಬಂದ್ಬಿಡನಿ. ಬಿರ್ಬಿರ್ನ ಹೋಗ್ಬಿಟ್ಟು ಕಾರು ಕಟ್ಬಿಟ್ಟು ಸರ್ನ ಬಾ ಹೋಗಿ ಸುಮ್ಕೆನೆ. ಸರಿ ಆಯಿತು. ಅದು ಸರಿ, ದುಡ್ಡೇನು ತಗೊಂಬಿಟ್ಟು ಬಂದ್ರಿ ಅಂತ ಹೇಳಲೇ ಇಲ್ಲ. ಏನಮ್ಮ ನೇತಾ, ನೀನು ತವ್ರ ಮನೆಯಿಂದ ಇಸ್ಕೊಂಬಿಟ್ಟು ಬಂದ? ನಮ್ಮ ತವ್ರ ಮನೆಯವ್ರಿಗೆ ಹೊಟ್ಟೆ ಉರಿ. ನಮ್ಮ ತವ್ರ ಮನೆಯವ್ರಿಗೆ ನಾನು ಸಂಡ ಕಾಯ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಕೇಳಕ್ಕೆ ಹೋದ್ರು ಕಾಸೆ ಕೊಡಲಿಲ್ಲ ಕಣ್ಣ. ಯಾವ ಕಾಸು ಅದಕ್ಕೆ ಅದೇ ಪಕ್ಕದೂರಾಗೆ ಗಾಳಮ್ಮ ಅಂತವಳಲ್ಲ, ಬಡ್ಡಿ ಗಾಳಮ್ಮ. ಹಾಯಮ್ಮಂತಕ್ಕೆ ಹೋಗ್ಬಿಟ್ಟು ಹಿಂಗೆ ಬಡ್ಡಿಗೆ ಸಾಲ ಬೇಕು ಅಂತ ಕೇಳಿದ್ವಿ. ಅದಕ್ಕೆ ಅಯ್ಯಮ್ಮ ಸರಿ ಆಯಿತು ಅಂತ ಹೇಳ್ಬಿಟ್ಟು ನೋಡಿ, ನಾವು ಕೇಳಿದ ತಕ್ಷಣ 2 ಲಕ್ಷನ ಅದು ಯಾವುದೋ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಂಬಿಟ್ಟು ಪಟ್ ಅಂತ ಹೇಳ್ಬಿಟ್ಟು ಹಂಗೆ ಏನೇ ತಂದು ಕೊಟ್ಬಿಟ್ಲು. ಏನೋ ಆ ಗಾಳ ಒಂದಾಗ ಸಾಲ ಇಸ್ಕೊಂಬಿಟ್ಟು ಬಂದ್ರ? ಹ್ಞೂನ್ರಿ, ಕೇಳಿದ ತಕ್ಷಣ ಕೊಟ್ಬಿಟ್ಲು. ಅಯ್ಯೋ, ನಿನ್ನ ಮನೆ ಕಾಯಾಗೋಗ ನಿಮ್ಗೆ ಏನ್ರೆ ಬಂದಿರೋದು ನಿಮ್ಮ ದೊಡ್ಡಪತ್ತು. ಅಯ್ಯಮ್ಮ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ ಒಂದೇ ಕಿತ್ತ ಹಾಕಿ ಅಯ್ಯಮ್ಮನ ಬಡ್ಡಿ ಕಟ್ಟಕ್ಕಾಗಿದ್ದಂಗೆ ಹೋಗ್ಬೇಕಾಯ್ತದೆ. ನೀವು ಹೋಗಿ ಅಮ್ಮತೊಳತ್ರ ಸಾಲ ಮಾಡಿರೋದೇನೆ. ಅಯ್ಯಮ್ಮನ ಬಡ್ಡಿಗೆ ಸುಸ್ತಾಗಿ ಹೋಗ್ಬಿಟ್ಟವ್ರು ಎಲ್ಲರೂ. ನಿಮಗೆ ಗೊತ್ತಿದ್ದು ಏನಕ್ಕೆ ಇಸ್ಕೊಂಬಿಟ್ಟು ಬರಕ್ಕೆ ಹೋದ್ರಿ? ಕಾರ್ ತರಲಿಲ್ಲ ಅಂದ್ರೂ ಹಾಕೋದು ನಿಮ್ಮ ದುರಾಸೆಗೆ ಅಮ್ಮನ ಬಡ್ಡಿ ಕಟ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತದ? ಅಣ್ಣ, ಪೊದ್ದು ಹತ್ರ ಮರ್ಯಾದೆ ಹೋಗೋದಕ್ಕಿನ್ನೂ ಎಷ್ಟೋ ವಾಸಿ ಅಲ್ವೇ? ಪೊದ್ದು ಹತ್ರ ಎಷ್ಟು ಮರ್ಯಾದೆ ಹೋಯ್ತದ ಪೊದ್ದು ಹತ್ರ. ನೀವು ಒಳ್ಳೆನೇ ಹೆಂಗೆ ಹೇಳ್ತಾ ಇದ್ರಿ ನೋಡಿ. ನೋಡಿ, ಅವಳ ಮುಂದೆ ಮಾನ ಮರ್ಯಾದೆ ಹೋಗ್ಬಾರ್ದು. ನಾವು ಅವಳ ಮುಂದೆ ಚೆನ್ನಾಗಿರ್ಬೇಕು ಅಂದರೆ ಇವಾಗ ಕಾರ್ ತರಲೇಬೇಕಲ್ವಾ? ನಾನೆಲ್ಲ ಅತ್ತೆತಾಗಿ ಎಷ್ಟು ಅವಮಾನ ಮಾಡಿಸೋಳವಳು. ನಿಮಗೆ ಗೊತ್ತಿಲ್ದಿರೋದು ಏನೈತೆ, ಎಷ್ಟು ಅವಮಾನ ಆಗೈತೆ ಅಂತ ನಿಮಗೂ ಗೊತ್ತಲ್ವಾ? ಅದಕ್ಕೆ ಇದೆಲ್ಲನೂ ಬೇಡ. ಸುಮ್ಮನೆ ಹೆಂಗೋ 1-2 ದಿನಕ್ಕೆ ನೀವೇ ಕೆಲಸ ಪಲ್ಸಕ್ಕೆ ಹೋಗ್ಬಿಟ್ಟು ಹೆಂಗೋ ಅಮ್ಮನ ಸಾಲ ನರಿಸ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತು. ಅದಕ್ಕೆ ಏನೇ ಸಾಲ ಮಾಡ್ಕೊಂಬಿಟ್ಟು ಬಂದಿದ್ದು. ಲೇ ಪ್ರೇಮಿ, ಕಾರ್ಗೆ EMI ಕಟ್ಟಬೇಕು, ಜೊತೆಗೆ ಇವಳು ಬಡ್ಡಿ ಕಟ್ಟಬೇಕು, ಸಾಲ ತೀರಿಸ್ಬೇಕು ಅಂದರೆ ನಿಂಗೆ ತಲೆ ಕೆಟ್ಟೈತೇನೆ. ಆಮೇಲೆ ಆ ಕಾರಿಗೆ ಪೆಟ್ರೋಲ್ ಹೊಂದಿಸ್ಬೇಕು, ಏನು ಹೊಸಿ ಖರ್ಚು ಆಯ್ತದೆ. ನಾವೇನು ದುಡಿತಿದೀವ ಇಬ್ರು? ಹೆಂಗೋ ನಮ್ಮ ಅಪ್ಪ ಅಮ್ಮ ಸುಮ್ಕೆನೆಯ ತಂದು ಹಾಕವ್ರೆ ಮಾಡಾಕ್ತವ್ರೆ, ತಿನ್ಕೊಂಡು ನಾವು ನಿಮ್ಮದೇ ಇರ್ಬೋದು. ಹೆಂಗೋನ್ವೆ ತಗೊಳ್ಳಿ ಪ್ರೇಮಿ, ಈ ಕಾಸನ್ನ ತಗೊಂಡೋಗ್ಬಿಟ್ಟು ಆ ಗಾಳಮ್ಮಂಗೆ ಹಂಗೆ ವಾಪಸ್ ಕೊಟ್ಬಿಟ್ಟು ಬಾ ಹೋಗು. ಈ ಕಾಸು ಎಲ್ಲನೂ ನಮ್ಗೇನು ಬೇಕಾಗಿಲ್ಲ, ನಿಮ್ಮದೇಗಿರೋದು ಕಲಿಬೇಕು ನಮ್ಗೆ. ಹಿಂಗೆಲ್ಲ ತಗೊಂಡು ಮಾಡಿ ಇದೆಲ್ಲ ಸೊರ್ಬರಾಕಿಲ್ಲ. ನನ್ನ ಮಾತು ಕೇಳು, ಬೇಡ ತಿರುಗಿ ನಾವೇನೋ ಬಡ್ಡಿ ಕೊಟ್ಟಿಲ್ಲಾರೆ ಮಂತ ಕುಡಿಕೊಬಿಟ್ಟು ಬರ್ತಾಳೆ. ಆಮೇಕಿನ ಸುಮ್ಮನೆ ಎಡವಟ್ಟಾಗೋಗ್ಬಿಡ್ತದೆ ನೋಡು. ಇದೆಲ್ಲ ನಮಗೆ ಬ್ಯಾಡ್ದಿರೋ ಕೆಲಸ. ತಲೆ ಮೇಲೆ ಹೇಳ್ಕೊಂಡು ಕಷ್ಟಪಟ್ಬಿಟ್ಟು ಮಾಡೋ ಅಂಥದ್ದು ಏನೈತೆ ಹೇಳು?
ಗಂಡಸ್ರಾಗ ಅದು ಹೆಂಗೆ ಎದ್ರಕೊಂತೀರ ನೀವಂತೂ ನೀವು ಗಂಡಸ್ರಾಗ ಇಷ್ಟೊಂದು ಎದ್ರಕೊಂತೀರ ಅಂತ ನನಗೆ ಗೊತ್ತೇನೇ ಇರಲಿಲ್ಲ ರೀ. ಹೋಗ್ರಿ ಹೆಂಗೋ ಬಡ್ಡಿ ಕಟ್ಕೊಂಡು ತೀರ್ಸಕ್ಕಾಗಿಲ್ವಾ? ಮುಂದೆ 5,000 ರೂಪಾಯಿ ಬಡ್ಡಿ ಹಾಕವಳೆ 2,00,000 ರೂಪಾಯಿಗೆ ಅಷ್ಟೇ ನೀನಿಯಾ? ಯವ್ವ 5,000 ನಿಮ್ಗೇನು ತಾಲ್ ಕೆಟ್ಟೈತೆ? ಮರ್ಯಾದೆ ಮುಖ್ಯ. ನೀವು ಹೋಗಿ ಸುಮ್ಕೆನೆ. ಲೇ ಪ್ರೇಮ ಬೇಡ ತಗ ಕಾಸ್ನ ಕೊಟ್ಬಿಟ್ಟು ಹೋಗು, ಸುಮ್ಮನೆ ನಿಮ್ದೇ ಇದ್ಬಿಡ. ನಮ್ಮ ಅಪ್ಪ ಅಮ್ಮ ಒಂದು 2 ದಿನ ಬೈಕಂತಾರೆ, ಬೇಜಾರು ಮಾಡ್ಕೊಂತಾರೆ, ಆಡ್ಕೊತಾರೆ, ಬಿಡುಕ ಆಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟ್ರ ಮೇಲೆ ಏನು ಮುರ್ವಾದಿ ಹೋಗಕ್ಕಿಲ್ಲ. ಅದೇ ಅಮೌಂಟಾಗ ಸಾಲ ಮಾಡ್ಬಿಟ್ಟು ಬಡ್ಡಿ ಕಟ್ಟಕ್ಕಾಗಲಿಲ್ಲ ಅಂದಿದ್ರೆ ಸರಿಯಾಗಿ ಮರ್ಯಾದೆ ಹೋಯ್ತದೆ. ದುಡ್ಡು ಕಳ್ಕೊಂಡು, ಮರ್ಯಾದಿನೂ ಕಳ್ಕೊಂಡು, ಕಾರು ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತೀವಿ. ಬೇಡ ಸುಮ್ಕಿರು. ನನ್ನ ಮಾತು ಕೇಳ್ರಿ, ತಗೊಂಡೋಗ್ಬಿಟ್ಟು ಅಮ್ಮಂಗೆ ವಾಪಸ್ ಕೊಟ್ಬಿಟ್ಟು ಕಾಸನ್ನ ಬಾ ಹೋಗ್ರಿ. ಯಾವ ಕಾರು ಬೇಡ, ಏನು ಬೇಡ, ದುಡ್ದಾಗ ಬೇಕಾದ್ರೆ ತಗೊಳ್ಳನಿ. ಈಗ ಸುಮ್ಕೆ ನೀವು ಹೋಗ್ರಿ. ಇನ್ನೇನು ಅವನು ದುಡಿತಿಲ್ಲ, ನಾನು ದುಡಿತಿಲ್ಲ, ಇಬ್ರು ದುಡಿತಿಲ್ಲ ಅಂತಂದ್ಮೇಲೆ ಸಾಲ್ವ ಹೆಂಗೆ ತೀರ್ಸಕ್ಕಾಯ್ತದೆ? ಏನೋ ಇಬ್ಬರಾಗೊಬ್ರಿಗೆ ಒಂದು ಸರಿಯಾಗಿ ಸಂಬಳ ಬರ್ತಾ ಇದ್ರೆ ಹೆಂಗೋ ತೀರಿಸ್ಬೋದು ಬಿಡಪ್ಪ ಅಂತ ಅನ್ಕೋಬೋದು. ಇಬ್ರಿಗುನ್ವೆ ಸಂಬಳ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಅಡೋ ಹೆಂಗೋ ಆಯ್ತದ, ಹೋಗೋಣ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಹೋಗ್ರಿ, ನಾವು ನೋಡ್ಕೊತೀವಿ. ಹೋಗ್ರಿ. ನಿಜವಾಗೂ ನಿಮ್ಗೆಲ್ಲ ಒಪ್ಪಿಗೆ ಐತಾ? ಈ ತಲೆನೋವು ಕೆಲಸ ಅಂದ್ರೂ ನೀವೇ ಬೇಕು ಅಂತಿದ್ದೀರಾ? ಬೇಕು. ನೀವು ಹೋಗಿ ಸುಮ್ಕೆನೆ. ನಿಮ್ಗೇನು ಗೊತ್ತಾಗಕ್ಕಿಲ್ಲ. ಇದರಿಂದ ಎಡವಟ್ಟಾಗ್ಲಿ ಆವಾಗ ಹೇಳ್ತೀನಿ. ನಮ್ಮ ಮನೆ ಗಂಡಸ್ರು ಬೋರಿ ಎದ್ರಕತ್ತಾರಮ್ಮ, ಸುಮ್ಕೇನಿ ಸಖತ್ ಎದ್ರಕಂತಾರೆ. ಅದೇ ಮತ್ತೆ ಎದ್ರಕೊಂಡು ಸಾಯ್ತಾರೆ. ಸರಿ ಬಾ, ಕೊಟ್ಟಿದೀವಲ್ಲ ಹೆಂಗೋನೇ ತಗೊಂಬಿಟ್ಟು ಬರ್ತಾರೆ.